ನಮ್ಮ ಫ್ಯಾಕಲ್ಟಿ ಅಲ್ಲಿಗೆ ನಿನ್ನೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ನಾನು ಸರ್ನ ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ನಮ್ಮ ಕಾಲೇಜಲ್ಲಿ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಈ ವರ್ಷನ ಸೆಲೆಬ್ರೇಟ್ ಮಾಡಬೇಕು. ಇವತ್ತು 10th ಡೇ ಬನ್ನಿ ಸರ್ ಅಂತ. ಸೊ ಸರ್ ನಮ್ಮ ಮಾತಿಗೆ ಒಪ್ಕೊಂಡು ಇಲ್ಲಿ ಬಂದಿದ್ದಾರೆ. ಸರ್ ನಿಮಗೂ ಹುಟ್ಟಿ ಹಬ್ಬದ ಶುಭಾಶಯ. ಅದೇ ರೀತಿ ನಾನಿವತ್ತು HODs ಮೀಟಿಂಗ್ ಅಲ್ಲಿ ಹೇಳಿದ್ದೆ ಸ್ಟಾಫ್ ಕೌನ್ಸಿಲ್ ಮೀಟಿಂಗ್ ಅಂತ ಮಾಡಬೇಕು ಅಂತ. ಸೊ ಇದೇ ಸಂದರ್ಭದಲ್ಲಿ ಸರ್ ಬೆಳಗ್ಗೆ ಫೋನ್ ಮಾಡಿದಾಗ ನಾನು ಅಡ್ರೆಸ್ ಮಾಡಬೇಕು ಫ್ಯಾಕಲ್ಟಿನೆಲ್ಲ ಸೇರಿಸಿ ಸೆಮಿನಾರ್ ಅಲ್ಲಿ ಮಾಡೋಣ ಅಂತಂದ್ರು. ಅದಕ್ಕೆ ಅದನ್ನೆಲ್ಲ ಶಿಫ್ಟ್ ಮಾಡಿದ್ವಿ. ನಿಮಗೂ ಸ್ವಾಗತ ಕೋರ್ತಾ. ಸೊ ಸರ್ ಬರ್ತ್ಡೇ ಸೆಲೆಬ್ರೇಟ್ ಆದ್ಮೇಲೆ ಸರ್ ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಆಲ್ಸೋ ಆಲ್ HODs I invite for the sir birthday. Okay, and also staff council meeting. Thank you. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲೇ ಹರುಷ ಹರುಷ. 100 ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನನ್ನ ಪವರಿಂದ ತಗೊಳಕ್ಕಾಗಲ್ಲ. ಅದೊಂದು ಪ್ರೀತಿ ವಿಶ್ವಾಸ ಬರೋದು ಹೃದಯದಿಂದ ಬರಬೇಕಾಗ್ತದೆ, ಆತ್ಮೀಯತೆಯಿಂದ ಬರಬೇಕಾಗ್ತದೆ. ಅದು ಬಂದಾಗ ಅದು ಪರ್ಮನೆಂಟ್ ಆಗಿರ್ತದೆ. ನನ್ನ ಪವರ್ ಯೂಸ್ ಮಾಡಿಕೊಂಡು ನನ್ನ ಒಂದು ದೊಡ್ಡಸ್ತಿಗೆ ಯೂಸ್ ಮಾಡಿಕೊಂಡು ಸತೀಶ್ ಅವ್ರನ್ನೇ ಸರ್ ನಾವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲೊಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಬರಬೇಕು ಅಂತ ಹೇಳಿದ್ರು. ಎಲ್ಲಿಗೆ ಬರ್ಬೇಕಪ್ಪ? ಹುಡುಗನೆಲ್ಲ ಕರಿಯಪ್ಪ, ಟ್ರಾನ್ಸ್ಪೋರ್ಟ್ ಹುಡುಗನ ಡ್ರೈವರ್ಗಿನ ಕರೀ. ಕರೆದಾಗ ಸತೀಶ್ ಆಗ ನನ್ ಇಲ್ಲೇ ಆಗ್ತಾ ಇದೆ ಸರ್ ಅಂದಾಗ ಇಲ್ಲ ಸರ್ ನೀವು ಬರ್ಬೇಕು ಅಂತ. ನಾನು ಅಲ್ಲಿ ಸುಮಾರು ಒಂದು ನನಗಿನ್ನ 50-60 ಜನ ಅಲ್ಲಿ ವೇಟಿಂಗ್ ಅಂತೇಳಿ ನಾನು ಬಂದೆ. ಬಂದ ತಕ್ಷಣ MNA ಹೊಡೆದಂಗೆ ಪಟಾಕಿ ಒಂದು ಸರ ಇಟ್ಬಿಟ್ಟು ಹೊಡೆದ್ಬಿಡಿ. ಆಮೇಲೆ ಹೇಳಿದೆ ನೋಡಪ್ಪ ಇದೆಲ್ಲ ಇಷ್ಟ ಆಗಲ್ಲ, ಜನ ನೋಡಿದವರು ಬೇರೆ ಥರ ತಿಳ್ಕೊಳ್ತಾರೆ. ಅದು ನಮಗೆ ನಿಮ್ಮ ಪ್ರೀತಿ ಸಾಕು, ಇನ್ಮೇಲೆ ಇದು ನೆಟ್ಕೋಬೇಡಿ ಅಂತ ನಾನು ಅವ್ರಿಗೆ ಸಜೆಸ್ಟ್ ಮಾಡಿ ಅದ್ದೂರಿಯಿಂದ ನನ್ನ ಹಾರ ಹಾಕಿದ್ರು. ಆ ಹಾರನ ನೀವು ಕಾರ್ ಕಟ್ಟಲೇಬೇಕು ಇಲ್ಲಾಂದ್ರೆ ಅಂತ ನಮ್ಮ ಡ್ರೈವರ್ಗೆ ವಾರ್ನಿಂಗ್ ಕೊಡ್ತಾ ಇದ್ರು. ಹಾರಕ್ಕ ಜೊತೆಗೆ ಕಾರಕ್ಕೆ ನೀವು ಕಟ್ಟಿಲ್ಲ ಅಂದ್ರೆ ಚೆನ್ನಾಗಿರಲ್ಲ, ಯಾಕಂದ್ರೆ ಒಂದೇ ನಿಮಿಷ ತಲೆಯಲ್ಲಿ ಹಾಕೊಳ್ಳೋದು, ಅಟ್ಲೀಸ್ಟ್ ಕಾರ್ಗನ್ನ ಇಲ್ಲಿ ಅಂತ ಅದು ನಮ್ಮ ಡ್ರೈವರ್ಗೆ ವಾರ್ನಿಂಗ್ ಕೊಡ್ತಾ ಇದ್ರು. ಡ್ರೈವರು ಅದು ಅವ್ರ ಹೇಳಿರ್ಬೇಕಾದ್ರೆ ಪ್ರೀತಿಯಿಂದ ಹೇಳಿದರೆ ಅದನ್ನು ನೀವು ಮಾಡಬೇಕು ಅಂತ ನಾನು ಅದನ್ನು ಹೇಳಿದೆ. ಅವನು ಕಾರ್ಗೆ ಒಂದು ಸಣ್ಣ ಹೂನಾರ ಬಿಟ್ಬಿಟ್ಟು ದೊಡ್ಡ ಹೂನಾರ ಎಲ್ಲ ಹಾಕಿದ್ದೆ. ಬಿಟ್ಬಿಡಪ್ಪ ಅಂದರೆ ಅಣ್ಣ ಅವರು ಬೈತಾರೆ ಅಣ್ಣ ಅಲ್ಲಿ ಡ್ರೈವರ್ ಹಾಕ್ಕೊಂಡಿತ್ತು. ಹಂಗಾಗಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಯಾಕೆಂದರೆ ನಾವು ಏನು ಬೇಕಾದ್ರೂ ಸಂಪಾದಿಸ್ಬೋದು, ಪ್ರೀತಿ ವಿಶ್ವಾಸ ಜನಗಳನ್ನು ಸಂಪಾದಿಸೋದು ತುಂಬ ಕಷ್ಟ ಈ ಕಾಲದಲ್ಲಿ. ಹಂಗಾಗಿ ನೀವೇ ಎಲ್ಲ ನೆನ್ನೆ ನಮ್ಮ ಪ್ಲಂಬರ್ಸ್ ಅಸೋಸಿಯೇಷನ್ ಒಂದಿತ್ತು ಪಾಪ, ಅವರೆಲ್ಲ ಪ್ಲಂಬರ್ಸು ನೆನ್ನೆ ಬಂದು ನನಗೆ ಸನ್ಮಾನ ಮಾಡಿದಾಗ ನನಗೆ ಆದಂಥ ಖುಷಿ ಹೊಂದಿಲ್ಲ. ಯಾಕಂದರೆ ನನ್ನ ಗೃಹಪ್ರವೇಶ ನಿನ್ನೆ ತುಂಬ ಸಿಂಪಲ್ ಆಗಿ ಮಾಡಿದೆ. ಅದು ರಜಾ ದಿವಸ ಬಂದಿರೋದ್ರಿಂದ ನಿಮ್ಗೆಲ್ರಿಗೂ ನಾನು ಆ್ಯಕ್ಚುಲಿ ಎಲ್ರೂ ಕರಿಬೇಕು, ಒಂದು ಬಸ್ಸಿಂದ ಕರ್ಕೊಂಡು ಹೋಗ್ಬೇಕು ಅಂತ. ಅದು ಆ್ಯಕ್ಚುಲಿ 28 ಇದ್ದಿದ್ದು, 28ನೇ ತಾರೀಕು ಪೂಜೆ ಇಟ್ಕೊಂಡಿದ್ವಿ. ಯಾಕೆಂದರೆ ನಂದು ಆನಿವರ್ಸರಿ 28. ಆಮೇಲೆ ಆ ಬಿಲ್ಡಿಂಗೂ ಪಾಪ ಎಲ್ಲರ ಹೆಸರು ಎಲ್ಲರೂ ಇಟ್ಟೆ, ನಮ್ಮ ಮನೆಯವ್ರ ಹೆಸರಿಟ್ಟಿಲ್ಲ ಅಂತ ಅದಕ್ಕೆ ಮನೆಗೂ ಭಾರತಿ ಕೃಷ್ಣ ಅಂತ ಹೆಸರಿಟ್ಟಿದ್ದೀನಿ. ನಮ್ಮ ಮನೆಯವ್ರ ಹೆಸರು ಭಾರತಿ. ಹಾಗಾಗಿ 28th ಆನಿವರ್ಸರಿ ಇದ್ದಾಗ ಮಾಡಿದಾಗ ಇಬ್ಬರು. ಆಮೇಲೆ ನೀವು ದೇವಟಲ್ ರೈಟ್ಸ್ ನೀವು ಓಪನಿಂಗ್ ಸೆರೆಮನಿ ಮಾಡಿದ್ರ ಬರ್ತ್ಡೇ ಮಾಡಿದ್ರ ಅಂತ. ಯಾಕೆಂದ್ರೆ ಬಂದವರೆಲ್ಲ ಒಂದು ಕೇಕ್ ಕೈಯಲ್ಲಿ ಇಟ್ಕೊಂಡು ಬರ್ತಾ ಇದ್ರು, ಅಲ್ಲಿ ಕಟ್ ಮಾಡಿಸಿದ್ರು. ಈ ಬರ್ತ್ಡೇ ಸೆಲೆಬ್ರೇಷನ್ ಆಗೋಯ್ತು. ಆದರೂ ಚೆನ್ನಾಗಾಯ್ತು, ಖುಷಿಯಾಗಿ ಎಲ್ಲರೂ ಖುಷಿಪಟ್ಟರು.